ದಕ್ಷಿಣ ಕನ್ನಡ ಜಿಲ್ಲೆಯ ಹೋರಾಟಗಾರರ ಧಮ್ಮು ನಿಂತು ಹೋಗಿದೆ. ಹೊಸ ಎಸ್ಪಿ ಕಮಿಷನರ್ ಬಂದ ಬಳಿಕ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿ ಬಿಜೆಪಿ ಹಾಗೆ ಸಂಘ ಪರಿವಾರಕ್ಕೆ ಕಾಂಗ್ರೆಸ್ ಶಾಸಕ ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ರೈ ಟಾಂಗ್ ಕೊಟ್ಟಿದ್ದಾರೆ. ಪೊಲೀಸರು ಚಡ್ಡಿಯಲ್ಲಿ ಫೋಟೋ ತೆಗೆದುಕೊಂಡು ಹೋಗಿದ್ರು, ಇನ್ ಚಡ್ಡಿಯಲ್ಲಿ ನಿಲ್ಲಿಸಿ ಸ್ಲೇಟ್ ಕೊಡೋದೊಂದೇ ಬಾಕಿ. ಪ್ರಚೋದನಾಕಾರಿ ಭಾಷಣ ಮಾಡುವವರ ವಿರುದ್ಧ ಅಶೋಕ್ ರೈ ಈ ರೀತಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಬಡ್ದಾಕೋದು, ವಾಟ್ಸಪ್ ಅಲ್ಲಿ ಏನು ಇದ್ದವರಿಗೆಲ್ಲ ಬೈಯೋದು, ಮೈಕ್ ಸಿಕ್ಕಿದ್ರೆ ಉದ್ದ ಭಾಷಣ ಕೊಡ್ತಾ ಇದ್ರಲ್ಲ, ಎಲ್ಲಿ ಹೋಯ್ತು ಈಗ ಹೊಸ ಎಸ್ ಪಿ ಕಮಿಷನರ್ ಎಲ್ಲ ಬಂದಿದಾರಲ್ಲ, ಎಲ್ಲ ಬಹಳ ಮಜ್ಜಿ ಈಗ ಕೂತಿದ್ದಾರೆ. ಒಬ್ಬೊಂದು ಡಮ್ ಇಲ್ಲ, ಅವ್ರದ್ದೆಲ್ಲ ಚಡ್ಡಿಯಲ್ಲಿ ನಿಲ್ಲಿಸಿ ಪಾಠ ತೆಗೊಂಡು ಹೋಗಿದ್ದಾರೆ. ಇನ್ನು ಬಿಡ್ಲಿಗೆ ಮಾತ್ರ ಬಾಕಿ, ಸ್ಲೇಟ್ ಕೊಟ್ಟು ಬಿಡಿಸು. ಹಾಗೆ ಸುದ್ದಿ ಎಲ್ಲಿದೆ ಈಗ ನೋಡಿದ್ರೆ, ನೀವು ಕೇಳಿದ್ರ? ಅದರ ಮೇಲೆ ಹೋರಾಟ ಯಾಕೆ ಮಾಡೋದಿಲ್ಲ? ದಮ್ಮು ಕೂಡ ಇಲ್ಲ. ಅದರಿಂದ ನಾನು ಹೇಳುವಂಥದ್ದು, ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಜನರಿಗೆ ನಮಗೆ ಪ್ರೀತಿ ವಿಶ್ವಾಸ ಬೇಕು, ಅಭಿವೃದ್ಧಿ ಬೇಕು. ನಾವು ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟುವವರು, ನಮ್ಮ ಮಕ್ಕಳಿಗೆ ಕೆಲಸ ಸಿಗಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು, ಇಲ್ಲಿ ಮೆಡಿಕಲ್ ಕಾಲೇಜು ಟೂರಿಸಂಗೆ ಬೇಕಾಗುವಂಥ ಕೆಲಸಗಳು ಆಗಬೇಕು. ನೀವು ಇಷ್ಟರೊಳಗೆ ಮಂಗ ಮಾಡಿದ ಹೋಯ್ತು, ಇನ್ನು ಜನನೇ ನಿಮ್ಮ ಮೇಲೆ ತಿರುಗಿ ಬೀಳುವಂಥ ಪರಿಸ್ಥಿತಿ. ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ ಎಸ್ಪಿಯ ನೇಮಕ ಆಗಿದೆ, ಕಮಿಷನರ್ ನೇಮಕ ಆಗಿದೆ. ಅದನ್ನ ಉಲ್ಲೇಖಿಸಿ ಮಾತನಾಡಿದ್ದಾರೆ ಪುತ್ತೂರು ಕಾಂಗ್ರೆಸ್ ಶಾಸಕರಾಗಿರುವಂತಹ ಅಶೋಕ್ ರೈ ಅವರು. ಹೊಸ ಕಮಿಷನರ್, ಹೊಸ ಎಸ್ಪಿ ಬಂದ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಿಜೆಪಿ ನಾಯಕರ ದಮ್ಮೇ ಇಲ್ಲ, ಎಲ್ಲರೂ ಬಾಲ ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ಅಶೋಕ್ ರೈ ಅವರ ಉದ್ದೇಶ ಏನು ಅನ್ನೋದು ಅರ್ಥ ಆಗಲಿಲ್ಲ. ಹೊಸ ಕಮಿಷನರ್, ಹೊಸ ಎಸ್ಪಿಯನ್ನ ಹಾಕಿದ ಮೇಲೆ ಕಾನೂನು ಸುವ್ಯವಸ್ಥೆ ಎಲ್ಲವೂ ಕೂಡ ಚೆನ್ನಾಗಿದೆ ಅಂತ ಹೇಳೋಕ್ ಹೊರಟ್ರು, ಅಥವಾ ಈ ರೀತಿ ಕಾಲೆಳೆಯುವ ಮೂಲಕ, ಈ ರೀತಿ ವ್ಯಂಗ್ಯವಾಡುವ ಮೂಲಕ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಅನ್ನೋದನ್ನ ಸಹಿಸಿಕೊಳ್ಳೋಕೆ ಸಾಧ್ಯವಾಗದೆ ಏನಾದ್ರೂ ಒಂದು ಮಾಡ್ಲಿ ಅಂತ ಹೇಳಿ ತಾವೇ ಪ್ರಚೋದನೆ ಕೊಟ್ಟರು ಅಶೋಕ್ ರೈ ಅವರು. ಇದು ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಎರಡೂ ಕಾಣಿಸ್ತಾ ಇದೆ ಪುತ್ತೂರು ಕಾಂಗ್ರೆಸ್ ಶಾಸಕರಾಗಿರುವಂತಹ ಅಶೋಕ್ ರೈ ಅವರ ಮಾತಿನಲ್ಲಿ. ಇದಕ್ಕೆ ಸ್ಥಳೀಯ ಬಿಜೆಪಿ ನಾಯಕರು, ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ನಾಯಕರು ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ನೀಡ್ತಾರೆ ಅಂತ ಹೇಳಿ ಕಾದು ನೋಡಬೇಕು. ಬಡ್ದಾಕೋದು, ವಾಟ್ಸಪ್ ಅಲ್ಲಿ ಏನು ಇದ್ದವರಿಗೆಲ್ಲ ಬೈಯೋದು, ಮೈಕ್ ಸಿಕ್ಕಿದ್ರೆ ಉದ್ದ ಭಾಷಣ ಕೊಡ್ತಾ ಇದ್ರಲ್ಲ, ಎಲ್ಲಿ ಹೋಯ್ತು ಈಗ ಹೊಸ ಎಸ್ ಪಿ ಕಮಿಷನರ್ ಎಲ್ಲ ಬಂದಿದಾರಲ್ಲ, ಎಲ್ಲ ಬಹಳ ಮಜ್ಜಿ ಈಗ ಕೂತಿದ್ದಾರೆ. ಒಬ್ಬೊಂದು ಡಮ್ ಇಲ್ಲ, ಅವ್ರದ್ದೆಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.